ಸುಸು ಅಂತ ಅನ್ಕೊಂಡು ಸಾರಿ ಸೂ ಫ್ರಮ್ ಸೋ ಅಂತ ನಾನು ಮೊದಲು ಸುಸು ಅಂತ ಅನ್ಕೊಂಡಿದ್ದೆ. ನೋಡಿ ಇಂಥ ಜನಗಳು ಎಲ್ಲಿರ್ತಾರೆ ಅಲ್ವಾ. ಹೊಡಿರಿ ಚಪ್ಪಾಳೆ ಮಮ್ಮಿ, ಹೊಡಿರಿ ಮಮ್ಮಿ. ನಂಗೆ ಯಾವಾಗಲೂ ಹಂಗೆ ನಾಚ್ಕೋತಾನೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನು ಸ್ಪೆಷಲ್ ಅಂತಂದರೆ ನಮ್ಮ ದಿಲ್ಲು ಅಣ್ಣ ಮತ್ತೆ ಸಿಗ್ತಾ ಇದ್ದಾನೆ ನಮಗೆ. ಅಂತಂದರೆ ಮೊದಲು ಸಿಕ್ಕಿದ, ಈಗ ತುಂಬ ತಿಂಗಳು ಆಗಿತ್ತು ಅನಿಸುತ್ತೆ ಅಲ್ವಮ್ಮ. 1-2 ತಿಂಗಳಾಗಿತ್ತು ಅವ್ನು ನಮಗೆ ಸಿಕ್ಕಿ, ಇವಾಗ ಮತ್ತೆ ಸಿಗ್ತಾ ಇದ್ದಾನೆ. ಸೊ ನಾವೆಲ್ಲಾದರೂ ಮೂವಿಗೆ ಹೋಗ್ತಾ ಇದ್ದೀವಿ ಸೆಂಟ್ರೋ ಮಾಲಲ್ಲಿ. ಸೂ ಫ್ರಮ್ ಸೋ ಫಿಲಮ್ನ ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ರಿವ್ಯೂ ಕೂಡ ಚೆನ್ನಾಗಿದೆ. ಸೊ ನಾವು ಹೋಗ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ಬರೋದ ಅಂತ. ಆಫ್ಟರ್ ಲಾಂಗ್ ಟೈಮ್ ಇವರಿಬ್ರು ಕೂಡ ನಮ್ಮ ಜೊತೆ ಮೂವಿಗೆ ಬರ್ತಾ ಇರೋದು. ನಮ್ಮ ಮಮ್ಮಿ ಡ್ಯಾಡಿನೂ ಹೋಗ್ತಾ ಇದ್ದೀವಿ. ಮಮ್ಮಿ, ನಿಮ್ಮ ಅನುಭವ ಹೆಂಗಿದೆ ಹೇಳಿ ಒಂದು ಸ್ವಲ್ಪ. ಹಾಂ, ಮಾಡಬೇಕು ಅನಿಸ್ತಾ ಇತ್ತು. ನಿದ್ದೆ ಅಲ್ಲಿ ಥಿಯೇಟ್ರಲ್ಲಿ ಕುತ್ಕೊಂಡು ನಿದ್ದೆ ಮಾಡಿಬಿಡು ಮಮ್ಮಿ, ಆಯಿತಾ? ನಿದ್ದೆ ಮಾಡೋರ್ನ ಎದೇಳಿಸ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾಳೆ. ಹಾಂ, ಲಾಸ್ಟ್ ಮೂವಿ ಮೋಸ್ಟ್ಲಿ ನಮ್ಮಮ್ಮ ನಮ್ಮ ಜೊತೆ ನೋಡಿರೋದು U&I ಅನಿಸುತ್ತೆ. ಅದಾದಮೇಲಿಂದ ಯಾವುದೂ ಮೂವಿಗೆ ಬಂದಿರಲಿಲ್ಲ, ನಮ್ಮಪ್ಪನೂ ಬಂದಿರಲಿಲ್ಲ. ಈ ಮೂವಿಗೆ ನೋಡ್ತಾ ಇದ್ದೀನಿ, ಹೋಗ್ತಾ ಇದ್ದೀವಿ. ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಆಗಿದೆ ಅಂತ ಕೇಳ್ಪಟ್ಟಿದ್ದೀನಿ. ಸುಮಾರು ಜನ ರಿವ್ಯೂಸ್ ಕೊಟ್ಟಿದ್ದಾರೆ, ಫುಲ್ ಕಾಮಿಡಿ ಇದೆ ಅಂತ. ಸೊ ಫುಲ್ ಜೋಶಲ್ಲಿ ಹೋಗ್ತಾ ಇದ್ದೀವಿ. ನೋಡೋದ ನಮ್ಮ ಜೋಶ್ ಹೆಂಗಿದೆ ಅಂತ. ನಾವು ಸೆಂಟ್ರೋ ಮಾಲ್ಗೆ ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ಅಲ್ಲಿ ಸಿಗ್ತೀವಿ. ನಮ್ಮ ಅಣ್ಣಂದಿರಿಬ್ರು ಬೈಕಲ್ಲಿ ಬರ್ತಾರಂತೆ. ಅವರು ನಮ್ಮ ಜೊತೆ ಸಿಗ್ತಾರೆ. ಸಿಕ್ಕಿದಾಗ ಮತ್ತೆ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು, ಬೈ ಬಾಯ್, ಸ್ಟೇ ಟ್ಯೂನ್. ಜಸ್ಟ್ ನೌ ವಿ ರೀಚ್ಡ್ ಸೆಂಟ್ರೋ ಮಾಲ್. ನಮ್ಮ ಅಣ್ಣಂದಿರು ಇನ್ನೂ ಬರ್ತಾನೆ ಅವ್ರು ಯಾವಾಗಲೂ ಲೇಟು. ಏನಕ್ಕೆ ಲೇಟು ಅಂದರೆ ನಮ್ಮ ದಿಲ್ಲು ಅಣ್ಣ ಊರಿಗೆ ಹೋಗಿದ್ದ, ಹಾಗಾಗಿ ಅವನ್ನ ಕರ್ಕೊಂಡಲ್ಲ ಇರು ಗೈಸ್. ಸೆಂಟ್ರೋ ಮಾಲು ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಈ ಮಾಲಿಗೆ ಬರ್ತಾ ಇರೋದು. ಮೈಸೂರಲ್ಲೇ ಇದ್ದೀನಿ, ಆದರೂ ಫಸ್ಟ್ ಟೈಮ್ ಬಂದಿದ್ದೀನಿ ಈ ಮಾಲ್ಗೆ. ನೋಡಿ ಇಂಥ ಜನಗಳು ಎಲ್ಲಿರ್ತಾರೆ ಅಲ್ವಾ. ಹೊಡಿರಿ ಚಪ್ಪಾಳೆ ಮಮ್ಮಿ, ಹೊಡಿರಿ ಮಮ್ಮಿ. ಫಸ್ಟ್ ಟೈಮ್ ಬಂದಿದ್ದೀನಿ. ಎಲ್ಲಿ ಏನು ನನಗೂ ಗೊತ್ತಿಲ್ಲ, ಅಷ್ಟು ಐಡಿಯಾ ಇಲ್ಲ. ನೋಡಿಕೊಂಡು ನಿಮಗೂ ಒಂದು ರೌಂಡ್ ಸುತ್ತಾಡಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ. ನನಗಿಂತ ಆ್ಯಕ್ಚುಲಿ ನಮ್ಮ ಮಾಮ್ಗೇ ತುಂಬ ಕ್ಯಾಮ್ರಾ ಕ್ರಿಯೇಟಿವಿಟಿ ಇದೆ ಗೈಸ್. ಈ ಕಡೆ ತೋರಿಸು, ಆ ಕಡೆ ತೋರಿಸು, ಇದೆಲ್ಲ ಹೇಳ್ತವ್ರೆ. ಹೋಗ್ರಮ್ಮ, ನಾನು ನಿಮ್ಮದೂ ವೀಡಿಯೋ ಮಾಡ್ತೀನಿ ಹೋಗಿ. ಹಾಂ, ತಿರ್ಗ್ಬಿಟ್ಟು ಹಾಯ್ ಹೇಳಿ ಇಬ್ರೂ. ಹಾಯ್. ನಮ್ಮಪ್ಪ ಮಾತ್ರ ಹಾಯ್ ಹೇಳೋದು. ಬನ್ನಿ ಗೈಸ್, ನಿಮಗೂ ಸೆಂಟ್ರೋ ಮಾಲ್ ತೋರಿಸ್ತೀನಿ. ಯಾರು ಬಂದಿಲ್ಲ ಅಂತಂದರೆ ಸೆಂಟ್ರೋ ಮಾಲಿಗೆ ಬನ್ನಿ, ಬಂದ್ಬಿಟ್ಟು ಹೋಗಿ. ಲೆವೆಲ್ 3 ಮಮ್ಮಿ, ಬಾ. ಏನೇನೋ ಪ್ರಾಡಕ್ಟ್ಸು. ಇದು ಏನಮ್ಮ, ಯಾವುದು ಬಂದಿದ ತಕ್ಷಣ ಈ ಥರ ಇದೆ ಎಂಟ್ರೆನ್ಸು ಅಲ್ವಾ. ರೆವ್ಲಾನ್ ವಾಚ್, ಆಳು ಮುಳು, ಲ್ಯಾಕ್ಮಿ ಎಲ್ಲ ಇದೆ. ನೀವು ಬಂದರೆ ಪರ್ಚೇಸ್ ಮಾಡ್ಕೊಳ್ಳಿ ಗೈಸ್. ದಿಸ್ ಈಸ್ ಮೈ ಔಟ್ಫಿಟ್. ಹೆಂಗಿದೆ ನೋಡಿ. ನಮ್ಮ ಮಮ್ಮಿ ಡ್ಯಾಡಿ ನಿನಗೆ ಅಷ್ಟು ದುಡ್ಡು ಕೊಟ್ಬಿಟ್ಟು ಅರ್ಧೋಗಿರೋ ಬಟ್ಟೆ ಹಾಕಚ್ಚಿಯಲ್ಲ ಅಂತ ಬೈತಾರೆ. ಆದರೂ ಏನೂ ಮಾಡೋಕ್ಕಾಗಲ್ಲ, ಟ್ರೆಂಡು. ನನಗಿದೆ ಇಷ್ಟ ಆಗೋದು. ಚೆನ್ನಾಗಿದೆ ನನ್ನ ಔಟ್ಫಿಟ್ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ. ಮಮ್ಮಿ, ಏನು ಅನಿಸ್ತಾ ಇದೆ ನಿನಗೆ? ಯಾಕೆ ಏನು ಅನಿಸಲ್ಲ? ನೀನು ಯಾವಾಗಾದರೂ ಹೇಳು. ಕ್ಯಾಮ್ರಾ ಇಲ್ಲದೆ ಆದಾಗ ಚೆನ್ನಾಗೇ ಮಾತಾಡ್ತೀಯ, ಕ್ಯಾಮ್ರಾ ಇದ್ದಾಗ ಮಾತ್ರ ನೀನು ಚೆನ್ನಾಗೇ ಮಾತಾಡಲ್ಲ. ಏಕೆ? ಯಾಕೆ? ಕ್ಯಾಮ್ರಾ ಇಲ್ಲದೆ ಇದ್ದಾಗ ಅದು ಮಾಡು ಇದು ಮಾಡು ಅಂತ ಹೇಳ್ತೀರಪ್ಪ. ಕ್ಯಾಮ್ರಾ ಇದ್ದಾಗ ಮತ್ತೆ ಹೇಳಲ್ಲ ನೀವು, ಯಾಕೆ? ಛ, ಚೆನ್ನಾಗಿದೆ ಗೈಸ್. ಒಂಥರ ನಮ್ಮ ಸೆಂಟ್ರೋ ಮಾಲು ಪರವಾಗಿಲ್ಲ. ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಚೆನ್ನಾಗಿದೆ ಆ್ಯಕ್ಚುಲಿ, ಚೆನ್ನಾಗಿದೆ, ನೈಸ್. ಇನ್ನೂ ನಮ್ಮ ಅಣ್ಣಂದಿರು ಬಂದಿಲ್ಲ, ನಾವೇನೋ ಬಂದಾಯಿತು. ಮಾಮ್ದು ಚೆಕಿಂಗ್ ನಡೀತು. ನಾನು ಹೋಗ್ತೀನಿ, ಚೆಕಿಂಗ್ ಹೋಗ್ಬಿಟ್ಟು ಬರ್ತೀನಿ ಗೈಸ್. ಮತ್ತೆ ಆಗಲೇ ಮೂವಿ ಸ್ಟಾರ್ಟ್ ಆಗೋಗೈತೆ ನೋಡಿ ಗೈಸ್. ಎಷ್ಟು ಲೇಟಾಗಿ ಬಂದವ್ರೆ ಅಂತಂದರೆ ಫಿಲಮ್ ಸ್ಟಾರ್ಟಾಗಿ 1/4 ಗಂಟೆ ಆದಮೇಲೆ ಬಂದಿದ್ದಾರೆ. ಇಂಟರ್ವೆಲ್ಗೆ ಏನು ಬಂದಿಲ್ಲ, 1/4 ಗಂಟೆ ಆದಮೇಲೆ ಬಂದವ್ರೆ. ಫಿಲಮ್ ಸ್ಟಾರ್ಟಾಗಿ ನಮ್ಮ ದಿಲ್ಲು ಅಣ್ಣ ಬಂದಿದ್ದಾನೆ. ವಿಡಿಯೋದಲ್ಲಿ ಹೇಳ್ದಂಗೆ ಹೇಳಿ ಅಣ್ಣ. ನಂಗೆ ಯಾವಾಗಲೂ ಹಂಗೆ ನಾಚ್ಕೋತಾನೆ. ಆ್ಯಕ್ಚುಲಿ ಒನ್ ಆಫ್ ದಿ ಬೆಸ್ಟ್ ಮೂವಿ ಐ ಹ್ಯಾಡ್ ಎವರ್ ಸಾ ಟಿಲ್ ನೌ ಅಂತ ಅಂದ್ಬಿಟ್ಟು ಹೇಳಿದ್ರು ಆಶ್ಚರ್ಯ ಆಗುತ್ತೆ. ಯಾಕಂದರೆ ಮುಂಚೆನೂ ನೋಡಿದ್ದೀವಿ ಬೇರೆ ಫಿಲಮ್ಗಳು ಚೆನ್ನಾಗಿದೆ.
ಇದು ಚೆನ್ನಾಗಿತ್ತು, ಒಂಥರ ಲೈಕ್ ಆಯಿತು. ಸುಸು ಅಂತ ಅನ್ಕೊಂಡು, ಸಾರಿ, ಸೂ ಫ್ರಮ್ ಸೋ ಅಂತ ನಾನು ಮೊದಲು ಸುಸು ಅಂತ ಅನ್ಕೊಂಡಿದ್ದೆ. ಚೆನ್ನಾಗಿದೆ ಆ್ಯಕ್ಚುಲಿ. ಗೋಸ್ಟ್ ಇದೆ, ಎಂಟರ್ಟೈನ್ಮೆಂಟ್ ಇದೆ. ಇಟ್ಸ್ ಎ ಫ್ಯಾಮಿಲಿ ಎಂಟರ್ಟೈನಿಂಗ್ ಆ್ಯಂಡ್ ಫ್ರೆಂಡ್ಸ್ ಆಲ್ಸೋ ಎಂಟರ್ಟೈನಿಂಗ್, ಬ್ರದರ್ ಸಿಸ್ಟರ್ಸ್ ಆ್ಯಂಡ್ ಎವ್ರಿ ಒನ್ ಆರ್ ಎಂಟರ್ಟೈನಿಂಗ್ ದಿಸ್ ಮೂವಿ. ಬೈಕ್ ಕೊಟ್ಟಿಲ್ಲ, ಅದಕ್ಕೆ ಕಿರ್ಚ್ಕ ಮಾತಾಡೋಕ್ಕೆ ಬರ್ತಾ ಇಲ್ಲ. ಕೇಳಿಸುತ್ತೆ ಅನ್ಸುತ್ತೆ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ನಮ್ಮ ರಿಷಬ್ ಶೆಟ್ಟಿ ಅವರ ಸ್ನೇಹಿತರಾದಂಥ ರಾಜ್ಬಿ ಶೆಟ್ಟಿ ಅವರು ನಿರ್ದೇಶನ ಮಾಡಿರುವಂತಹ ಈ ಚಲನಚಿತ್ರದ ಬಗ್ಗೆ ಹೇಳಬೇಕು ಅಂತಂದರೆ ಬರೀ ವಿದ್ಯಾರ್ಥಿನಿಯರೇ ಜಾಸ್ತಿ ತುಂಬಿದ್ರು. ಕ್ಲಾಸ್ ಬಂಕ್ ಮಾಡ್ಕೊಂಡು ಬಂದಿದ್ದಾರೆ. ಕನ್ನಡಕ್ಕೆ ಹಾಕ್ದವ್ನು ತೆಗೆದುಬಿಟ್ಟು ನೋಡಿದ್ದೀನಿ, ಅಷ್ಟು ಖುಷಿ ಆಯಿತು. ಎಲ್ಲರನ್ನೂ ನೋಡಿ, ಜನಗಳನ್ನ ನೋಡಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ. ಎಸ್ಪೆಷಲಿ ನಮ್ಮ ಏನಂತಂದ್ರೆ ಗರ್ಲ್ಸ್ಗೆ ಒಂದು ಒಳ್ಳೆ ಮೆಸೇಜ್ನ ಕೊಟ್ಟಿದ್ದಾರೆ. ಇನ್ನು ಮೂವಿ ಎಲ್ಲ ಮುಗೀತು, ರಿವ್ಯೂನು ಕೊಟ್ಟಾಯ್ತು. ಈಗ ಏನು ಮಾಡ್ತಾ ಇದ್ದೀವಿ ಅಂತಂದರೆ ನಮ್ಮ ದಿಲ್ಲು ಅಣ್ಣಂದು ಫೋಟೋಶೂಟ್ ನಡೀತಾ ಇದೆ. ನಮ್ಮ ಮುಸ್ತಫಾ ಅವರು ಪೇಯ್ಡ್ ಏನಿಲ್ಲ, ಫ್ರೀಯಾಗಿ ಬರ್ತಾರೆ. ಅವರು ಏನು ಪೇಯ್ಡ್ ಇಲ್ಲ, ಅವರು ಫ್ರೀಯಾಗಿ ಬರ್ತಾರೆ ಆ್ಯಕ್ಟರ್ಸು. ಚಾಟ್ಸು ಕೂಡ ತಿಂದು ತುಂಬ ದಿನ ಆಗಿತ್ತು. ಹಾಗಾಗಿ ಚಾಟ್ ಸೆಂಟರು ಬಂದು, ನಮ್ಮ ಏರಿಯಾದಲ್ಲಿರೋ ಚಾಟ್ ಸ್ಟ್ರೀಟಿಗೆ ಬಂದು ನಾವು ಚಾಟ್ಸ್ ತಿನ್ಕೊಂಡು ಹೋಗ್ತೀವಿ ಮನೆಗೆ. ನಮ್ಮ ಅಣ್ಣ ಹೋಗಿದ್ದಾನೆ ನಮ್ಮ ಮನೆಗೆ ಕೊಡೋದಕ್ಕೆ, ಗೋಬಿ ಕೊಡೋದಕ್ಕೆ ಬರಬೇಕು. ಅವನು ಬಂದುಬಿಟ್ರೆ ತಿನ್ಕೊಂಡು ಹೊರಡೋದೇ ಕೆಲಸ. ಹೆಂಗಿದೆ ಟೇಸ್ಟ್? ಇನ್ನೂ ತಿಂದಿಲ್ವಾ? ಹಾಂ, ಇದು ಅದೇ, ಇದು ಬಾಯಲ್ಲಿ ಏನಾದ್ರು ಸಿಗ್ತಾ ಇದೆಯಾ? ಏನು ಸಿಗ್ತಾ ಇದೆ? ಮಸಾಲೆ ಪುರಿ ಸಿಗ್ತಾ ಇದೆ. ತುಂಬ ಸ್ವಾದಿಷ್ಟವಾಗಿದೆ. ಹೌದು, ಸ್ವಾದಕರ, ಸ್ವಾದಿಷ್ಟ ಎಲ್ಲ ಆಗಿದೆ. ತಿನ್ಕೊಂಡು ಹೋಗ್ತೀವಿ. ಹೊಟ್ಟೆ ಹಸಿತೈತೆ ಗೈಸ್, ತಿನ್ಬಿಟ್ಟು ಹೋಗ್ತೀವಿ ನಾವು. ಕಟ ಹೊಂಟ್ವಿ ನಾವು. ಬಾಯ್. ಮಾತಾಡಿ. ಅಭಿಮಾನಿಗಳೇ ನಮ್ಮನೆ ದೇವರು, ನಮಗೆ ಹೆಸರಿಟ್ಟವರು. ತುಂಬಾ ಟೈಮ್ ಆದ್ಮೇಲೆ ಇವ್ನು ಸಿಕ್ದ. ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದ ಅಂತ ಅನ್ಕೊಂಡಿದ್ವಿ. ಇವ್ನು ನೋಡಿದ್ರೆ ಅಷ್ಟು ನಿಧಾನಕ್ಕೆ ಬಂದ್ರು ಫಿಲಮ್ ಆಲ್ರೆಡಿ. ಅಣ್ಣವರು ಚಿಕ್ಕಮಂಗ್ಳೂರ್ಗೆ ಹೋಗ್ತಾ ಇದ್ದಾರೆ, ಅದಕ್ಕೋಸ್ಕರ ಇವಾಗ ಹೊರಡ್ತಾ ಇದ್ದಾರೆ. ಅದಕ್ಕೆ ಲಾಗ್ನ ಬೇಗ ಎಂಡ್ ಮಾಡ್ತಾ ಇದೀವಿ. ಇಲ್ಲೇ ಸಬರ್ ಹತ್ರ ಬಸ್ ಹತ್ಸಕ್ಕೆ ಬಂದಿದ್ದೀವಿ ಅಂತ ನಾವು ಹೇಳ್ತಾ ಇದ್ದೀವಿ. ಈ ಮುಖಾಂತರ ನಾವು ಈ ಒಂದು ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್. ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಟಾಟಾ, ಬೈ ಬೈ, ಹ್ಯಾವ್ ಅ ನೈಸ್ ಡೇ.